ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ನಾನು ಮೆಣಸಿನಕಾಯಿ ಬಜ್ಜಿ ಮಾಡಿದ್ದೇನೆ. ಮಿರ್ಚಿ ಬಜ್ಜಿ ಅಂತ ಕೂಡ ಹೇಳ್ತಾರೆ. ಈ ರೆಸಿಪಿ ನಿಮ್ಮ ಮುಂದೆ ನಾನು ಶೇರ್ ಮಾಡ್ತಿದ್ದೇನೆ. ಮೊದಲಿಗೆ ನಾನು ದಪ್ಪ ಮೆಣಸಿನಕಾಯಿ ತೆಗೆದುಕೊಂಡಿದ್ದೇನೆ, ಒಂದು 6 ತೆಗೆದುಕೊಂಡಿದ್ದೇನೆ. ಅದನ್ನು ಕ್ಲೀನ್ ಮಾಡಿ ಸಪ್ರೇಟ್ ಆಗಿ ಇಟ್ಟುಕೊಳ್ಳೋಣ. ಈಗ ಒಂದು ಪಾತ್ರೆ ತೆಗೆದುಕೊಂಡು ಅದರಲ್ಲಿ ಒಂದು ದೊಡ್ಡ ಆಲೂಗಡ್ಡೆಯನ್ನು ಬೇಯಲು ಇಟ್ಟಿದ್ದೇನೆ. ಈಗ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ, ಅದಕ್ಕೆ 2 ಕೊಚ್ಚಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ಅರ್ಧ ಚಮಚದಷ್ಟು ಜೀರಿಗೆ ಪೌಡರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಅದರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾ ಇದ್ದೇನೆ. ಒಂದು ಅರ್ಧ ಚಮಚದಷ್ಟು ಅರಶಿನ ಪೌಡರ್ ಮತ್ತು ಖಾರದ ಪುಡಿ ಒಂದು ದೊಡ್ಡ ಚಮಚದಷ್ಟು ಹಾಕಬೇಕು. ಇದನ್ನೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡುವ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಬೇಕು. ಇದರಲ್ಲಿ ಒಂದು ಸ್ವಲ್ಪವನ್ನು ತೆಗೆದಿಡ್ತಾ ಇದ್ದೇನೆ. ಒಂದು 2 ದೊಡ್ಡ ಚಮಚದಷ್ಟು ಸಪ್ರೇಟ್ ಆಗಿ ತೆಗೆದಿಡ್ತಾ ಇದ್ದೇನೆ. ಉಳಿದ ಈರುಳ್ಳಿ ಮಿಶ್ರಣಕ್ಕೆ ನಾನು ಬೇಯಿಸಿಟ್ಟ ಆಲೂಗಡ್ಡೆಯನ್ನು ಸೇರಿಸಿ ಮ್ಯಾಶ್ ಮಾಡ್ತಿದ್ದೇನೆ. ಒಂದು ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಇದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ಈಗ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ 1 ಕಪ್ನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಅರ್ಧ ಚಮಚದಷ್ಟು ಅರಶಿನ ಪೌಡರ್ ಮತ್ತು 1 ಚಮಚದಷ್ಟು ಮೆಣಸಿನ ಪೌಡರನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಅಜ್ವಾನನ್ನು ಹಾಕ್ತಾ ಇದ್ದೇನೆ, ಅರ್ಧ ಚಮಚದಷ್ಟು. ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಸೇರಿಸಿ ಹಿಟ್ಟು ಮಾಡಿಕೊಳ್ಳಬೇಕು. ಹಿಟ್ಟು ತಯಾರಾಗಿದೆ, ಇದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ. ಈ ಹದಕ್ಕೆ ಬರಬೇಕು ಅದು ಹಿಟ್ಟು. ಈಗ ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಕ್ಲೀನ್ ಮಾಡಿಟ್ಟ ಮೆಣಸಿನಕಾಯಿಯನ್ನು ಈ ಮೆಣಸಿನಕಾಯಿಗೆ ಒಂದು ಚೂರಿ ತಗೊಂಡು ಮಧ್ಯಕ್ಕೆ ಸೀಳಬೇಕು. ಆಮೇಲೆ ಅದರ ಒಳಗಿದ್ದ ಬೀಜವನ್ನೆಲ್ಲ ಸಪ್ರೇಟ್ ಮಾಡಬೇಕು. ಇಲ್ಲಿ ನಾನು 2 ರೀತಿಯಾಗಿ ಮಿರ್ಚಿ ಬಜ್ಜಿ ಮಾಡ್ತಾ ಇದ್ದೇನೆ. ಒಂದು ಆಲೂಗಡ್ಡೆ ಮಿರ್ಚಿ ಮತ್ತು ಒಂದು ಆನಿಯನ್ ಮಿರ್ಚಿ ಬಜ್ಜಿ. ಈಗ ಇದಕ್ಕೆ ಆಗ ತಯಾರು ಮಾಡಿದ ಆಲೂಗಡ್ಡೆ ಮಿಶ್ರಣವನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಈ ರೀತಿ ತುಂಬಿಸಬೇಕು. ಮೆಣಸಿನಕಾಯಿಗೆ ಆಲೂಗಡ್ಡೆ ಮಿಶ್ರಣವನ್ನು ತುಂಬಿಸಿ ಆಯಿತು. ಈಗ ಇನ್ನೊಂದಕ್ಕೆ ನಾನು ಈರುಳ್ಳಿ ಮಿಶ್ರಣವನ್ನು ತುಂಬಿಸ್ತಾ ಇದ್ದೇನೆ. ನಾನು 2 ರೀತಿ ಮಾಡೋದ್ರಿಂದ ಒಂದು ಆಲೂಗಡ್ಡೆ ಮಿರ್ಚಿ ಬಜ್ಜಿ ಮತ್ತೊಂದು ನೀರುಳ್ಳಿ ಮಿರ್ಚಿ ಬಜ್ಜಿ. ಇದೆಲ್ಲವನ್ನು ತುಂಬಿಸಿ ಅದನ್ನು ಪಕ್ಕಕ್ಕೆ ಇಟ್ಟುಕೊಳ್ಳೋಣ. ಈಗ ಕಡಲೆ ಹಿಟ್ಟು ಮಾಡಿದ ಮಿಶ್ರಣಕ್ಕೆ ಇದನ್ನು ಮುಳುಗಿಸಬೇಕು. ಒಂದು ಬಾಣಲೆ ತೆಗೆದುಕೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೇನೆ. 1 ಕಪ್ನಷ್ಟು ಎಣ್ಣೆಯನ್ನು ಸೇರಿಸಿದ್ದೇನೆ. ಅದನ್ನು ಈ ಮೆಣಸಿನಕಾಯಿಯನ್ನು ಫ್ರೈ ಮಾಡಬೇಕು, ಒಂದೊಂದಾಗಿ ಫ್ರೈ ಮಾಡಬೇಕು. ನಾನಿಲ್ಲೀಗ 3 ಫ್ರೈ ಮಾಡ್ತಾ ಇದ್ದೇನೆ. 2 ಬದಿ ಕೂಡ ಫ್ರೈ ಮಾಡಬೇಕು. ಇಲ್ಲಿ ನಾನು ಒಂದು ಈರುಳ್ಳಿ ಮಿರ್ಚಿ ಬಜ್ಜಿ ಮತ್ತೊಂದು ಆಲೂಗಡ್ಡೆ ಮಿರ್ಚಿ ಬಜ್ಜಿಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಈಗ ನೋಡಿ ತಯಾರಾಯಿತು ನಮ್ಮದು. ಇದು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕೋಣ. ಈರುಳ್ಳಿ ಮಿರ್ಚಿ ಬಜ್ಜಿಯನ್ನು ಕಟ್ ಮಾಡ್ತಾ ಇದ್ದೇನೆ. ನೋಡಿ ಅದರೊಳಗೆ ಮಸಾಲೆ ತುಂಬಿದೆ. ಈಗ ನೋಡಿ ತಯಾರಾಗಿದೆ ನಮ್ಮ ಈರುಳ್ಳಿ ಮಿರ್ಚಿ ಬಜ್ಜಿ ಮತ್ತು ಆಲೂಗಡ್ಡೆ ಮಿರ್ಚಿ ಬಜ್ಜಿ. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು. ಈ ಮಿರ್ಚಿ ಬಜ್ಜಿ ಇಷ್ಟ ಆದಲ್ಲಿ, ಅಂದರೆ ಮೆಣಸಿನಕಾಯಿ ಬಜ್ಜಿ ಇಷ್ಟ ಆದಲ್ಲಿ ಲೈಕ್ ಮಾಡಿ.
ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.